ಹಲೋ, ನಮಸ್ಕಾರ ಎಲ್ರಿಗೂ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ನನಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಏನೇನೆಲ್ಲ ಸೇರಿಸ್ಬೇಕು, ಹೇಗೆ ಎಂಡ್ ಮಾಡಬೇಕು ಏನೂ ಗೊತ್ತಿಲ್ಲ. ನನಗೊಂದು ಆಸೆ ಇತ್ತು, ತುಂಬ ಲಾಗ್ಸ್ ಮಾಡಬೇಕು ಅದೆಲ್ಲ. ಅಂದರೆ ನಾನೇನು ಟ್ರಾವೆಲ್ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ಬೇಕು ಜನಗಳಿಗೆ, ಅದೆಲ್ಲ ತುಂಬ ಆಸೆ ಇತ್ತು. ಅದು ಈ ವಿಡಿಯೋದಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಹೇಗೆ ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ. ಫಸ್ಟ್ ನನ್ನ ಬಗ್ಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಕಾವ್ಯ ಗಂಗಾಧರ್ ಫ್ರಮ್ ಚಿಕ್ಕಮಂಗ್ಳೂರು ಅಂತಂದರೆ ನಿಮ್ಗೆಲ್ರಿಗೂ ಯಾರ್ಯಾರು ಚಿಕ್ಕಮಂಗ್ಳೂರಿಗೆ ಬಂದಿರ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಚಿಕ್ಕಮಂಗ್ಳೂರಲ್ಲಿ ಏನು ಫೇಮಸ್ಸು ಅಥವಾ ಚಿಕ್ಕಮಂಗ್ಳೂರು ನೇಚರ್ನ ಹೇಗೆ ಫೀಲ್ ಮಾಡ್ಬೋದು ಅಂತ. ಚಿಕ್ಕಮಂಗ್ಳೂರಲ್ಲಿ ಬಂದು ಕಾಫಿ ಫೇಮಸ್. ವೆರೈಟೀಸ್ ಆಫ್ ಕಾಫೀಸ್ ಅವೈಲಬಲ್ ಇನ್ ಚಿಕ್ಕಮಂಗ್ಳೂರು. ಆ್ಯಂಡ್ ಆಲ್ಸೋ ಇನ್ ಚಿಕ್ಕಮಂಗ್ಳೂರು ಇಸ್ ಒನ್ ಆಫ್ ದಿ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಮುಳ್ಳಂಗಿರಿ ಪೀಕ್, ದೇವಿರಮ್ಮ ಬೆಟ್ಟ, ಆ್ಯಂಡ್ ವಾಟರ್ ಜರಿ ಫಾಲ್ಸ್, ಆ್ಯಂಡ್ ತುಂಬ ಟೆಂಪಲ್ಸ್ ಆಗಿರ್ಬೋದು, ಪೀಕ್ಸ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ತುಂಬ ಫೇಮಸ್ ಪ್ಲೇಸಸ್ ಇದೆ ಇನ್ ಚಿಕ್ಕಮಂಗ್ಳೂರಲ್ಲಿ. ಅಂದರೆ ಇವಾಗ ಎಲ್ರಿಗೂ ಗೊತ್ತಿರ್ಬೋದು ಮೇ ಬಿ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಫೇಮಸ್ ಅಥವಾ ಒನ್ ಆಫ್ ದಿ ಟೂರಿಸ್ಟ್ ಪ್ಲೇಸ್ ಅಂತಂದ್ರೆ. ಆದರೆ ಆ ನೇಚರ್ನ ಯಾರು ವಿಸಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಆ ಫೀಲ್ ಗೊತ್ತಿರುತ್ತೆ. ಸಿರಿ ನೇಚರ್ ಆಗಿರ್ಬೋದು ಅಥವಾ ಸಿರಿ ಕೆಫೆ, ಪಕ್ಕದಲ್ಲೇ ಇರೋ ಸಿರಿ ಕೆಫೆಲಿ ಆ ಒಂದು ವೈಬ್ನ ಹೇಗೆ ಫೀಲ್ ಮಾಡ್ಬೋದು, ಆ ನೇಚರ್ನ ಹೇಗೆ ಫೀಲ್ ಮಾಡ್ಬೋದು ಅನ್ನೋದನ್ನ ಯಾರು ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಯಾರ್ಯಾರೆಲ್ಲ ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿಲ್ಲ, ಪ್ಲೀಸ್ ಒಂದ್ಸಲ ಮುಳ್ಳಂಗಿರಿ ಪೀಕಿಗೆ ಹೋಗಿ ಬರಲೇಬೇಕು. ತುಂಬ ಚೆನ್ನಾಗಿರುತ್ತೆ ವೈಬು, ತುಂಬ ಚೆನ್ನಾಗಿರುತ್ತೆ. ಆ ಫೀಲ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ನನ್ನ ಎಜುಕೇಷನ್ ಅಂತ ಬಂದರೆ ಆಮ್ BCom ಗ್ರ್ಯಾಜುಯೇಟೆಡ್. ಆ್ಯಂಡ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಗ್ರಿ ತನಕನಾಗಿರ್ಬೋದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು, ಗೌರ್ಮೆಂಟ್ ಕಾಲೇಜೆಲ್ಲ ಓದಿರೋದು, ಗೌರ್ಮೆಂಟ್ ಊಟ ತಿಂದು ಬೆಳೆದಿದ್ದೀನಿ. ಆ್ಯಂಡ್ ದಟ್ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದರೆ ಗೌರ್ಮೆಂಟಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಈ ಲೆವೆಲಿಗೆ ಬರ್ಬೋದು ಅಂತ. ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ತನಕನೂ ಪ್ರೈಮರಿ ಸ್ಕೂಲಲ್ಲಿ ಅಂದರೆ ಊರ ಪಕ್ಕದಲ್ಲೇ ಇರುವಂಥ ಒಂದು ಗಾಳಿಗಂಡಿ ಸ್ಕೂಲ್ ಅಂತ ಇದೆ, ಅಲ್ಲಿನ ನಾನು ಓದಿರೋದು. ಆ್ಯಂಡ್ 8th 9th 10th ಹೈಸ್ಕೂಲ್ ಬಂದುಬಿಟ್ಟು ಮಾನಸ ಅಂತ ಊರ ಹತ್ರ ಒಂದು 1 ಕಿಲೋಮೀಟರ್ ಆಗ್ಬೋದು ಡಿಸ್ಟೆನ್ಸ್ ಇದೆ, ಅಲ್ಲಿ ಓದಿರೋದು. ಆ್ಯಂಡ್ ಪದವಿ ಪೂರ್ವ ಬಂದುಬಿಟ್ಟು ಫಸ್ಟ್ PU ಸೆಕೆಂಡ್ PU ಆಲ್ಸೋ ನಮ್ಮೂರಲ್ಲೇ ಓದಿರೋದು. ಇಂದು ಫಸ್ಟ್ ಸ್ಟ್ಯಾಂಡರ್ಡ್ ಟು ನಾನು ಸೆಕೆಂಡ್ PU ತನಕ ನಮ್ಮೂರಲ್ಲಿ ಇಟ್ಕೊಂಡು ನಮ್ಮೂರಲ್ಲೇ ಓದಿದ್ದೀನಿ. ಆದರೆ ಡಿಗ್ರಿಗೆ ಮಾತ್ರ ನಾನು ಚೇಂಜ್ ಮಾಡಿದೆ, ಯಾಕೆಂದರೆ ನಮ್ಮೂರಲ್ಲಿ ಡಿಗ್ರಿ ಎಜುಕೇಷನ್ ಇಲ್ಲ, ಸೆಕೆಂಡ್ PUಗೆ ಲಾಸ್ಟ್. ಸೊ ನನಗೆ ಅದೇ ಊರಲ್ಲಿ ಓದ್ಕೊಂಡು ಅದೇ ಊರಲ್ಲಿ ಇದ್ಕೊಂಡು ಅಷ್ಟೇ ಗೊತ್ತಿರೋದು. ಬಟ್ ಬೇರೆ ಊರಿಂದ ಬಂದಿದ್ದಾರೆ ಅಂದರೆ ಈ ಚಿಕ್ಕಮಂಗ್ಳೂರೆಲ್ಲ ಯಾರು ಸೆಕೆಂಡ್ PU ಮುಗಿಸ್ಬಿಟ್ಟು ಯಾರು ಡಿಗ್ರಿಗೆ ಹೋಗ್ತಾರೆ ಅವರೆಲ್ಲ ಟ್ರಾವೆಲ್ ಮಾಡ್ತಾರೆ ಅಂತ ಗೊತ್ತು. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಅಂತೂ ಒಂದು ಸಲನೂ ಆಗಿರಲಿಲ್ಲ. ಅಂದರೆ ಎಜುಕೇಷನ್ನು ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು, ಅದು ಬಸ್ಸಲ್ಲಿ ಟ್ರಾವೆಲ್ಲು ಮತ್ತು ರಶ್ಶು ಅದೆಲ್ಲ ನನಗೇನು ಗೊತ್ತಿರಲಿಲ್ಲ. ನಾನು ಯಾವಾಗ ಡಿಗ್ರಿಗೆ ಅಂದರೆ ಇನ್ನೂ ಒಂದು ವಿಷಯ ಹೇಳಬೇಕು ಏನಂದರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ತನಕನೂ ಗರ್ಲ್ಸ್ ಬಾಯ್ಸ್ ಇರೋಂಥ ಕಾಲೇಜಲ್ಲಿ ಸ್ಕೂಲಲ್ಲೇ ಓದಿರೋದು. ಬಟ್ ಇನ್ನು ಡಿಗ್ರಿಲಿ ಮಾತ್ರ ನಾನು ವುಮೆನ್ಸ್ ಕಾಲೇಜಿಗೆ ಸೇರಿದೆ. ಅಂದರೆ ಒಂದು ಇಂಟೆನ್ಷನ್ ಇತ್ತು, IDSG ಅಂತ ಒಂದು ಕಾಲೇಜ್ ಇದೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿ ಸೇರಬೇಕು ಅಂತ. ಬಟ್ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ಅಂದರೆ ನಮ್ಮೂರಿಂದ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಿಗೆ ಒಂದು ಬಸ್ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಬೇಕಾಗಿತ್ತು. ಅದು ಪಿಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಪೇರೆಂಟ್ಸ್ ಏನು ಮಾಡಿದ್ರು, ವುಮೆನ್ಸ್ ಕಾಲೇಜ್ ಆ ಥರ ಇದೆ ಮತ್ತು ಎಜುಕೇಷನ್ ಅಲ್ಲಿ ಚೆನ್ನಾಗಿದೆ ಹಂಗೆ ಅಂತ ಅಂದ್ಬಿಟ್ಟು ವುಮೆನ್ಸ್ ಕಾಲೇಜಿಗೆ ಸೇರಿಸಿದ್ರು. ತುಂಬ ಎಂಜಾಯ್ ಮಾಡಿದ್ದೀವಿ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PU ತನಕ ಏನು ಎಂಜಾಯ್ ಮಾಡಬೇಕಿತ್ತು ಅದನ್ನು ಮಾಡಿದ್ದೀವಿ. ಡಿಗ್ರಿಲಿ 3 ವರ್ಷದಲ್ಲಿ ಏನೇನೆಲ್ಲ ಎಂಜಾಯ್ ಮಾಡಬೇಕು ಗರ್ಲ್ಸ್ ಜೊತೆ ಅದೆಲ್ಲ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಅಂತಂದರೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ಯಾಮಿಲಿ ಬಂದು ಪಪ್ಪನಿಗೆ 2 ಜನ ವೈಫು, 2 ಜನರು ತುಂಬ ಚೆನ್ನಾಗಿದ್ದಾರೆ, ತುಂಬ ಹೊಂದಾಣಿಕೆಯಲ್ಲಿ, ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲೇ ಇದ್ದಾರೆ. ಆ್ಯಂಡ್ ಫಸ್ಟ್ನೇ ಅಮ್ಮನಿಗೆ ನಾನು ದೊಡ್ಡಮ್ಮ ಅಂತ ಕರಿತೀನಿ, ನಮ್ಮಮ್ಮನಿಗೆ ನಾನು ಅಮ್ಮ ಅಂತಲೇ ಕರಿತೀನಿ. ಫಸ್ಟ್ ದೊಡ್ಡಮ್ಮನಿಗೆ 2 ಜನ ಗಂಡು ಮಕ್ಕಳಿದ್ದಾರೆ. 2 ಜನ ಗಂಡು ಮಕ್ಕಳದು ಮದುವೆ ಆಗಿದೆ. ಒಬ್ಬರು ನಮ್ಮ ಜೊತೆನೇ ಇದ್ದಾರೆ ಫಸ್ಟ್ ಅಣ್ಣ, 2ನೇವರು ಮಂಗಳೂರಲ್ಲಿ ಅವರು ವೈಫ್ಸ್ ಜೊತೆ ಇದ್ದಾರೆ. 2 ಜನದ್ದು ಮದುವೆ ಆಗಿದೆ ಅಂದಾಗೆ. ಆ್ಯಂಡ್ ಸೆಕೆಂಡ್ ಮಮ್ಮಿ ಅಂತ ಬಂದಾಗ ನನಗೆ ಅಣ್ಣ, ಫಸ್ಟ್ ಮಮ್ಮಿಗೆ 2 ಜನದ್ದು ಗಂಡು ಮಕ್ಕಳು, 2ನೇವರಿಗೆ ಒಬ್ಬ ಗಂಡು ಮಗ, ಒಬ್ಬಳು ನಾನು. ಅಂದರೆ ಪಪ್ಪನಿಗೆ 4 ಜನ ಮಕ್ಕಳು, ಅದರಲ್ಲಿ 3 ಜನನೂ ಅಣ್ಣಂದ್ರೆ ನನಗೆ, ನಾನೊಬ್ಬಳು ಲಾಸ್ಟ್. ಆ್ಯಂಡ್ ಹಾಗೆ ನಮ್ಮ ಇಡೀ ಫ್ಯಾಮಿಲಿ ಒಂದೇ ಮನೇಲಿದ್ದೀವಿ. 3 ಪೋರ್ಷನ್ ಇದೆ. ಒಂದರಲ್ಲಿ ದೊಡ್ಡಮ್ಮ ಇದ್ದಾರೆ, ಮಧ್ಯದಲ್ಲಿ ನಾನು, ಅಪ್ಪ, ಅಮ್ಮ, ನಮ್ಮ ಅಣ್ಣ ಇದ್ದಾರೆ. ಇನ್ನು ಇದರಲ್ಲಿ ಪಕ್ಕದಲ್ಲಿ ದೊಡ್ಡ ಅಣ್ಣ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅಂದರೆ ನಮ್ಮ ಅತ್ತಿಗೆ, ಇಷ್ಟು ಜನ ಇದ್ದೀವಿ. ಆ್ಯಂಡ್ ಇದು ನಮ್ಮದು ಎಬೌಟ್ ಫ್ಯಾಮಿಲಿ. ಅಂದರೆ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇಷ್ಟು ಕವರ್ ಮಾಡಿದ್ರೆ ಸಾಕು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡಲಿಲ್ಲ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್
ಮತ್ತು ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅಥವಾ ತಿದ್ಕೋಬೇಕು ಅಂತ ಹೇಳಿದರೆ ನೀವು ಕಮೆಂಟ್ ಹಾಕಿ, ನಾನು ಅದನ್ನ ತಿದ್ಕೊತೀನಿ. ಆ್ಯಂಡ್ ಹಾಗೆ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಇಲ್ಲಿಗೆ ಏನು ಮಾಡಿದರೆ ಸಾಕು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ನಾನು ಒಬ್ಬಳು ಕನ್ನಡತಿ ಆಗಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ ಮರಿದಂಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.